ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮನೇಲಿ ಗೊಂಬೆನ ಕೂರಿಸಿದ್ದೀವಿ. ಮೊದಲನೇ ಸಾಲಿನಲ್ಲಿ ಅಷ್ಟಲಕ್ಷ್ಮಿಯರು ಇಲ್ಲದೆ ಏನೂ ಇಲ್ಲ. ಎರಡನೇ ಸಾಲಿನಲ್ಲಿ ನಮ್ಮ ಮನೆಯ ದೇವರು, ಇಷ್ಟ ದೇವರು, ಕುಲದೇವರು ಎಲ್ಲ ಕೂರಿಸಿದ್ದೀವಿ. ಈ ಸರಿದು ರಾಮಾಯಣದ ಒಂದು ಸಣ್ಣ ಕಾನ್ಸೆಪ್ಟ್ ಮಾಡಿದ್ದೀವಿ. ಶ್ರೀರಾಮ ಭರತ ಶತ್ರುಘ್ನರ ಜನನ, ಅವರ ಗುರುಕುಲಕ್ಕೆ ಎಜುಕೇಷನ್ಗೆ ಹೋಗ್ತಾ ಇರೋದು, ರಾಮ ಬಿಲ್ಲನ್ನು ಮುರಿದು ಸೀತೆಯನ್ನು ವರಿಸುವುದು, ಸೀತೆನ ಅಯೋಧ್ಯೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ರಾಮರು, ಕೈಕಿ ವನವಾಸಕ್ಕೆ ಕಳಿಸೋದಕ್ಕೆ ಶ್ರೀರಾಮಂಗೆ ಹೇಳ್ತಾ ಇರೋದು, ರಾಮ ವನವಾಸಕ್ಕೆ ಹೊರಟಿದ್ದಾರೆ, ಅವರ ಪಾದುಕೆಗಳನ್ನು ಭರತ ಶತ್ರುಘ್ನರು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ, ಸಿಂಹಾಸನದ ಮೇಲೆ ಇಟ್ಟಿದ್ದಾರೆ. ಸೀತಾದೇವಿ ವನವಾಸದಲ್ಲಿ ಕುಳಿತಿರೋದು, ಸೀತಾದೇವಿ ಬಂಗಾರದ ಜಿಂಕೆಯನ್ನು ನೋಡಿ ಇಷ್ಟಪಡುವುದು, ಲಕ್ಷ್ಮಣ ರೇಖೆ ಹಾಕ್ಬಿಟ್ಟು ಈ ರೇಖೆ ದಾಟಿ ಹೋಗಬಾರ್ದು ಅಂತ ಸೀತೆಗೆ ಹೇಳುವುದು. ಇದು ಪಟ್ಟದ ಗೊಂಬೆ. ರಾವಣ ಸೇಜ್ ವೇಷದಲ್ಲಿ ಬಂದು ಭಿಕ್ಷೆ ಸ್ವೀಕರಿಸೋದು, ಇವಳು ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿರುವುದು, ಜಟಾಯು ಸಾಯಿಸ್ಬಿಟ್ಟು ರಾವಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಶೋಕವನದಲ್ಲಿ ಕುಳಿತಿರೋ ಸೀತೆನ ರಾವಣ ಮದುವೆ ಆಗು ಅಂತೇಳಿ ವಿನಂತಿಸ್ತಾ ಇರೋದು. ಇದು 40 ವರ್ಷದ ನಮ್ಮನೆಯ ಪಟ್ಟದ ಗೊಂಬೆ. ಸೀತೆಯು ಆಂಜನೇಯಂಗೆ ಉಂಗುರವನ್ನು ಕೊಡುತ್ತಾ ಇರೋದು, ಅಹಲ್ಯ ಶಾಪ ವಿಮೋಚನೆ, ಶಬರಿ ರಾಮನಿಗೋಸ್ಕರ ಕಾದಿರುವುದು. ಇದು ರಾವಣನ ಸಾಮ್ರಾಜ್ಯ. ಅಲ್ಲಿ ಆಂಜನೇಯ ತನ್ನ ಬಾಲವನ್ನೇ ಸಿಂಹಾಸನವನ್ನು ಆಗಿ ಮಾಡಿಕೊಂಡು ಈ ರಾವಣನ ಎದುರಿಗೆ ಕೂತಿರುವುದು. ರಾಮಸೇತು ಕಟ್ಟುವುದಕ್ಕೆ ಮುಂಚೆ ರಾಮಲಿಂಗಕ್ಕೆ ಪೂಜೆ ನಡೆಸ್ತಾ ಇರುವುದು. ಇದು ರಾಮಸೇತು ಎಲ್ಲ ಕಟ್ತಾ ಇರೋದು. ಅಳಿಲು ತನ್ನ ಸೇವೆಯನ್ನು ಮಾಡ್ತಾ ಇದೆ. ಒಂದು ಪುಟಾಣಿ ಕಲ್ಲೆತ್ತಿ ಅದು ಸೇವೆಯನ್ನು ಮಾಡ್ತಾ ಇದೆ. ಲಕ್ಷ್ಮಣ ಮರಣ ಹೊಂದಿದಾಗ ಸಂಜೀವಿನಿ ಪರ್ವತವನ್ನೇ ಆಂಜನೇಯರು ಎತ್ಕೊಂಡು ಬರ್ತಾ ಇರೋದು. ಇದು ರಾವಣರ ಯುದ್ಧದಲ್ಲಿ ರಾವಣ ಸತ್ತೋಗ್ತಾರೆ. ಇದು ವೇದವತಿ ಅಗ್ನಿ ಪ್ರವೇಶ ಮಾಡಿ ಸೀತೆಯಾಗಿ ಬರುವುದು. ಇದು ರಾಮ ಪಟ್ಟಾಭಿಷೇಕ. ಭರ್ಜರಿ ಭೋಜನ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಇದು ನಮ್ಮ ಮನೆಯ ರಾಮಾಯಣದ ಒಂದು ಕಿರು ಪರಿಚಯ. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಸ್ವಾಗತ ಎಲ್ರಿಗೂ. ಇದು ನಮ್ಮ ನಾಡಿನ ನೆಚ್ಚಿನ ಅರಮನೆ ಅಂಬಾರಿ. ಹಿಂದೆ ಮಹಾರಾಜರು ಅಂಬಾರಿಯಲ್ಲಿ ಕೂರ್ತಾಯಿದ್ರು, ಆದರೆ ಈಗ ಚಾಮುಂಡಿ ದೇವತೆಯನ್ನು ಕೂರಿಸ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾ ಇದ್ದಾರೆ. ಇದೆಲ್ಲ ಮಹಾರಾಜರ ವಂಶಸ್ಥರಿಗೆ VVIP ಸೀಟ್ಸ್. ಸಿದ್ದರಾಮಯ್ಯನವರು ದಸರಾಗೆ ಚಾಲನೆ ಕೊಡ್ತಾ ಇರೋದು. ಇದೆಲ್ಲ ಜನರಲ್ ಸೀಟ್ಸು. ಕೀಲು ಕುದುರೆ, ಸೈನಿಕರು, ಪೂಜಾರಿಗಳು ಎಲ್ಲರೂ ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಇದೆಲ್ಲ ಸ್ತಬ್ಧ ಚಿತ್ರಗಳು. ನಮ್ಮ ಕರ್ನಾಟಕದ ಬಂಡೀಪುರದ ಆನೆಗಳು, ಕಲ್ಲಿನ ರಥ, ಪಂಜಾಬ್ನವರು ಮಿಲ್ಟ್ರಿಯವರು, UPಯಿಂದ ಅಯೋಧ್ಯ, ತಾಜ್ ಮಹಲ್, ಒರಿಸ್ಸಾದ ಪುರಿ ಜಗನ್ನಾಥ, ಆಂಧ್ರದ ತಿರುಪತಿ ದೇವಾಲಯ, ಮಹಾರಾಷ್ಟ್ರದ ಶಿವಾಜಿ, ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನ, ಇವರೆಲ್ಲ ವೀಕ್ಷಣೆ ಮಾಡ್ತಾ ಕುಳಿತಿರೋರು. ಜಟ್ಟಿ ಕಾಳಗ, ಕಾಡು ಜನರು ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲ ಸ್ತಬ್ಧ ಚಿತ್ರಗಳು ಮೂಡಿ ಬರ್ತಾ ಇದೆ. ಒಂದೊಂದು ಜಿಲ್ಲೆಯಿಂದ ಒಂದೊಂದು ಸ್ತಬ್ಧ ಚಿತ್ರಗಳು ಬಂದಿದೆ. ಇದು ಸುಪ್ರಸಿದ್ಧ ಜಯಚಾಮರಾಜೇಂದ್ರ ಸರ್ಕಲ್. ಹೀಗೆ
ಫೋಟೋಗ್ರಾಫರ್ ಇರಲೇಬೇಕಲ್ವಾ, ಫೋಟೋಗ್ರಾಫರು ಇದ್ದಾರೆ ಇದೆಲ್ಲ ಫೋಟೋ ತೆಗಿಯೋದಕ್ಕೆ. ಇದು ಒಂದು ದಸರಾ. ಈಗ ನೆಕ್ಸ್ಟ್ ಎಕ್ಸಿಬಿಷನ್ಗೆ ಹೋಗೋಣ. ಇದು ನಮ್ಮ ಮನೆಯ ಪಟ್ಟದ ಗೊಂಬೆ. ಇದು 160 ವರ್ಷಗಳ ಹಳೆಯ ಗೊಂಬೆ. ಇದು ನಮ್ಮ ಅಜ್ಜಿಗೆ ಅವರ ಅಜ್ಜಿ ತವರು ಮನೆಯಿಂದ ಕೊಟ್ಟಿರೋಂಥ ಗೊಂಬೆ ಇದು. ಸರಸ್ವತಿ, ಚಾಮುಂಡಿ, ಲಕ್ಷ್ಮಿ ಇವರೆಲ್ಲರೂ ಆಸೀನರಾಗಿದ್ದಾರೆ. ಇದು ಫ್ಯಾಷನ್ ಶೋ, ಎಲ್ಲ ಸ್ಟೇಟಿಂದ ಬಂದಿದ್ದಾರೆ. ಆಂಧ್ರ ಪ್ರದೇಶ, ಕರ್ನಾಟಕ, ಸಿಕ್ಕಿಂ, ಮಿಜೋರಾಂ, ಮಹಾರಾಷ್ಟ್ರ, ಗೋವಾ ಎಲ್ಲ ಸ್ಟೇಟಿಂದ ಬಂದಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ಬೆಡಗಿಗೆ ಮೊದಲ ಸ್ಥಾನ. ಮಿನಿ ಹೋಟೆಲ್, ಅವರು ಎಲ್ಲ ನೋಡ್ತಾ ಇದ್ದಾರೆ, ನೋಡ್ತಾ ಕಾಫಿ ಎಂಜಾಯ್ ಮಾಡ್ತಾ ಇದ್ದಾರೆ. ರಾಜಸ್ಥಾನದ ಬೆಡಗಿ ಇವಳು. ಇದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಆ್ಯಂಡ್ ಮಾರ್ಕೆಟ್, ಬಟ್ಟೆ ಅಂಗಡಿ. ಇಲ್ಲಿ ಚಪ್ಪಲಿ ರಿಪೇರಿಯರ್ ಕೂಡ ಇದ್ದಾರೆ. ತರಕಾರಿ, ಹಣ್ಣುಗಳು ಮಾರಾಟ, ಮಡಿಕೆ ಮಾಡೋರು, ಎಲ್ಲ ರೀತಿಯ ವ್ಯವಸ್ಥೆನೂ ಇಲ್ಲಿದೆ. ಕೊಳ್ಳೋದಕ್ಕೆ ಬರುತ್ತಿರೋ ಒಂದು ಬ್ಯೂಟಿಫುಲ್ ಬೆಡಗಿ. ನಮ್ಮ ಡುಮ್ಮಾ ಡುಬ್ಬಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದು. ಇದರಲ್ಲಿ ಎಲ್ಲ ಥರದ ವಸ್ತುಗಳು, ದಿನಸಿ ಸಾಮಾನು ಎಲ್ಲ ದೊರೆಯುತ್ತದೆ. ಇದು ಜಯಚಾಮರಾಜೇಂದ್ರ ಇಂಡೋರ್ ಸ್ಟೇಡಿಯಂ. ಇಲ್ಲಿ ಎಲ್ಲ ಇಂಡೋರ್ ಗೇಮ್ಸ್, ಕವಡೆ ಇರ್ಬೋದು. ಕವಡೆ ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಜನ, ಆದರೆ ಈಗ ನಮ್ಮ ಎಕ್ಸಿಬಿಷನಲ್ಲಿ ಅದನ್ನು ಇಟ್ಟಿದ್ದೀವಿ. ಇದೆಲ್ಲ ಔಟ್ಡೋರ್ ಗೇಮ್ಸು. ಮತ್ತು ಪಾರ್ಕ್, ಮಕ್ಕಳೆಲ್ಲ ಜಾರ ಬಂಡಿ ಆಡ್ತಾ ಇದ್ದಾರೆ, ಗಿರಿಗಿಟ್ಲೆ, ಕುದುರೆ ಸವಾರಿ ಮಾಡ್ತಾ ಇದ್ದಾರೆ, ಫುಟ್ಬಾಲ್ ಆಡ್ತಾ ಇದ್ದಾನೆ, ವಾಲಿಬಾಲ್ ಆಡ್ತಾ ಇದ್ದಾರೆ. ಹೀಗೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಪಾರ್ಕಲ್ಲಿ. ಈ ರೀತಿ ನಮ್ಮನೇಲಿ ಈ ವರ್ಷ ದಸರಾ ಗೊಂಬೆಗಳನ್ನು ಕೂರಿಸಿದ್ದೀವಿ. ಥ್ಯಾಂಕ್ ಯು.